ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ. ಒಬ್ಬರು ಕಸ್ಟಮರು, ಇವರು ಟೈಲರು, ಇವರು ನನಗೆ ರೆಡಿ ಬ್ಲೌಸ್ ಮೇಲೆ ಒಂದು ವರ್ಕ್ ಮಾಡಿಕೊಡಿ ಅಂತ ತಂದುಕೊಟ್ರು. ಇದು ಸ್ಯಾರಿ ಬಂದು ಯೆಲ್ಲೋ ಆರೆಂಜ್ ಕಲರ್ ಸ್ಯಾರಿ. ಬ್ಲೌಸ್ ಪೀಸ್ ಬಂದು ಬ್ಲ್ಯಾಕ್ ಕಲರ್ ಇದೆ. ಬ್ಲ್ಯಾಕ್ ಕಲರಲ್ಲಿ ಲೈನ್ಸ್ ಇದೆ, ಗೋಲ್ಡ್ ಕಲರ್ ಬಾರ್ಡ್ರು ಲೈನ್ ಇದೆ. ಅವರು ಡಿಸೈನ್ ಸಹ ಅವರೇ ತೋರಿಸಿದ್ರು, ಈ ಥರ ಡಿಸೈನ್ ಮಾಡಿಕೊಡಿ ಅಂತ. ಸಿಂಪಲ್ ಡಿಸೈನೇ ನಾನು ಮಾಡ್ತಾಯಿದ್ದೀನಿ ನೋಡಿ. ಡಿಸೈನ್ ಇದು ನಾನು ಫಸ್ಟೇ ಫ್ರೇಮ್ಗೆ ಬ್ಲೌಸ್ ಪೀಸ್ನ ಸೆಟ್ ಮಾಡಿಕೊಂಡು ಕೆಳಗಡೆ ಕ್ಯಾನ್ವಾಸ್ ಹಾಕ್ಕೊಂಡಿದ್ದೀನಿ. ಕ್ಯಾನ್ವಾಸ್ ಅಂದರೆ ಮಾಮೂಲಿ ನಾರ್ಮಲ್ಲು ನಾನು ವರ್ಕ್ ಮಾಡಬೇಕಾದ್ರೆ ಹಾಕ್ಕೊಳ್ತೀನಲ್ಲ, ಆ ಥರ ಕ್ಯಾನ್ವಾಸ್ ಅಲ್ಲ ಇದು. ಮತ್ತು ನೆಕ್ಗೆಲ್ಲ ಹಾಕ್ಕೊಳ್ತಿರಲ್ಲ ಕ್ಯಾನ್ವಾಸು, ಸ್ವಲ್ಪ ಮಂದವಾಗಿರೋದು ಮತ್ತು ಸ್ಟಿಫ್ ಆಗಿರೋದು. ಕಿತ್ರೂ ಇದು ಬರಲ್ಲ. ಇದು ನಾವು ಕಟ್ ಮಾಡಿದ್ರೇ ಇದು ಬರೋದಿದು. ಆ ಥರ ಕ್ಯಾನ್ವಾಸ್ನ ಕೆಳಗಡೆ ಹಾಕ್ಕೊಂಡಿದ್ದೀನಿ ನಾನು ಇವಾಗ. ನಾನು ಇದಕ್ಕೆ ಗೋಲ್ಡ್ ಕಲರು ಜರಿ ಥ್ರೆಡ್ಡು, ಲೈಟ್ ಗೋಲ್ಡ್ ಕಲರ್ ಜರಿ ಥ್ರೆಡ್ಡು ಮತ್ತು ಯೆಲ್ಲೋ ಆರೆಂಜ್ ಕಲರು ಕುಚ್ ಥ್ರೆಡ್ ಎರಡೂ ತೊಗೊಂಡು ಮಾಡ್ತಾಯಿದ್ದೀನಿ. ಇದು ಕಸ್ಟಮರು, ಇವರು ಟೈಲರ್ ಆಗಿರೋದ್ರಿಂದ ನಮಗೆ ಇದೊಂದು ಬ್ಲೌಸ್ ಅರ್ಜೆಂಟ್ ಇದೆ ಮಾಡಿಕೊಡಿ ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ಈಸ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ. ರೆಡಿ ಬ್ಲೌಸ್ ಮೇಲೆ ವರ್ಕ್ ಮಾಡ್ತಾ ಇರೋದು ಇದನ್ನು. ನಾನು ಇದನ್ನು 2ನೇ ನಂಬರ್ ಇಟ್ಕೊಂಡು, ಅವರು ಮೊದಲೇ ಪೈಪಿಂಗ್ ಹೊಡೆದು ಕೊಟ್ಟಿದ್ದಾರೆ. ಪೈಪಿಂಗ್ ಹೊಡೆದು ಸೈಡು ಸ್ಟಿಚಿಂಗ್ ಏನು ಹಾಕಿಲ್ಲ ಇನ್ನು. ಇದು ಪೈಪಿಂಗ್ ಹೊಡೆದು ಕೊಟ್ಟಿದ್ದಾರೆ, ನೆಕ್ಕೆಲ್ಲ ಫಿನಿಶ್ ಮಾಡಿ ಕೊಟ್ಟಿದ್ದಾರೆ ಇವರು. ಇದು ನೋಡಿ, ಇವಾಗ ನಾನು 2ನೇ ನಂಬರಲ್ಲಿ ಇಟ್ಕೊಂಡು ನೆಕ್ಕು ಪೈಪಿಂಗ್ ಮೊದಲೇ ಮಾಡಿಕೊಟ್ಟಿದ್ದಾರೆ ಅವರು. ಅದ್ರ ಪಕ್ಕದಲ್ಲೇ ನಾನು 2ನೇ ನಂಬರ್ ಇಟ್ಕೊಂಡು ಗೋಲ್ಡ್ ಕಲರಲ್ಲಿ ಲೈನ್ಸ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನು. ಈ ಫ್ರೇಮ್ಗೆ ಎಷ್ಟು ಸೆಟ್ ಆಗುತ್ತೋ ಅಷ್ಟು ಬಟ್ಟೆನ ಹಾಕ್ಕೊಂಡಿದ್ದೀನಿ ನೋಡಿ. ಅದನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ, ಎಲ್ಲಿ ಮಾಡಬೇಕು ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಇದು ಶೋಲ್ಡರ್ ಅಟ್ಯಾಚ್ ಆಗಿರೋದ್ರಿಂದ ಸ್ವಲ್ಪ ಅಲ್ಲಿ ಬಟ್ಟೆ ಸ್ವಲ್ಪ ದಪ್ಪ ಇರೋದ್ರಿಂದ ಸ್ವಲ್ಪ ನಿಧಾನವಾಗಿ ಮಾಡ್ಕೊಳ್ಬೇಕಾಗತ್ತೆ. ನನಗೂ ಅಷ್ಟು ಸ್ವಲ್ಪ ಅಲ್ಲಿ ಥ್ರೆಡ್ ಥರ ಕಟ್ಟಾಗ್ತಾಯಿತ್ತು. ಸ್ವಲ್ಪ ನಾನು ಅದನ್ನು ಮುಂದಕ್ಕೆ ಮೂವ್ ಮಾಡ್ಕೊಂಬಂದಮೇಲೆ ಕ್ಲೀನಾಗಿ ಬಂತು ಅದು ನೋಡಿ. ಇವಾಗ ಇದು ಬರ್ತಾಯಿದೆ, ಇದು ಕಲರ್, ಇದು ಗೋಲ್ಡ್ ಕಲರಲ್ಲಿ ಮಾಡ್ತಾಯಿದ್ದೀನಿ ಇವಾಗ ಇದನ್ನು. ಫಸ್ಟು ಕ್ಲೀನಾಗಿ ಔಟ್ಲೈನ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು. ಈ ಥರ ಟೈಲರ್ಸ್ಗಳು ನಾನು ಆದ್ರೂ ಟೈಲರ್ಸ್ಗಳ ಹತ್ರ ಇಸ್ಕೊಂಡು ಮಾಡಲ್ಲ ನಾನು. ಇವು ತುಂಬ ಬೇಕಾದವರಾಗಿರೋದ್ರಿಂದ ತುಂಬ ಅರ್ಜೆಂಟು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಇಸ್ಕೊಂಡು ಮಾಡ್ತಾಯಿದ್ದೀನಿ ಇವಾಗ ಇದನ್ನು. ಇದು ಬ್ಲ್ಯಾಕ್ ಕಲರು ಬ್ಲೌಸ್ ಪೀಸ್ ಆಗಿರುತ್ತೆ. ಸೀರೆ ತಂದ್ಕೊಳ್ಳಿಲ್ಲ ಅವರು ನನಗೆ. ಅವರು ಫಾಲ್ ಹಾಕೋಕ್ಕೆ ಬೇರೆಯವ್ರ ಹತ್ರ ಕೊಡೋಕ್ಕೆ ತಂದಿದ್ರು ಸೀರೆ. ಆವಾಗ ನಾನು ದಾರ ಮ್ಯಾಚ್ ಮಾಡಿಕೊಂಡು ಇಟ್ಕೊಂಡಿದ್ದೆ ನಾನು ಇವಾಗ ಇದನ್ನು. ಆ ಫ್ರೇಮ್ಗೆ ಎಷ್ಟು ಹತ್ತಿರ ಆಗುತ್ತೋ ಅಷ್ಟು ಹತ್ತಿರ ಮಾಡ್ಕೊಳ್ತೀನಿ ನೋಡಿ. ಇದು ತುಂಬ ಸಿಂಪಲ್ ಡಿಸೈನು ಅವರು ತೋರಿಸಿರೋದು ನನಗೆ. ಇದು ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದು ನೋಡಿ, 2ನೇ ನಂಬರ್ ಇಟ್ಕೊಂಡು ಗೋಲ್ಡನ್ ಕಲರಲ್ಲಿ ಸ್ಟಿಚಿಂಗ್ ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಇದನ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅವರಿಗೆ ಜಿಗ್ಜಾಗ್ ಟೈಪ್ ಬೇಕಂತೆ. ಒಂದೊಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ನೋಡೋಣ ಒಂದು ಪೀಸು ಅಂತ ಮಾಡಿದೆ ನಾನು. ಅದು ತುಂಬ ದೊಡ್ಡದು ಬಂದುಬಿಡ್ತು. ಆಮೇಲೆ ಏನು ಮಾಡಿದೆ ನಾನು, ಎಲ್ಲ ಬೇಡ, ಒಂದೊಂದು ಇಂಚು ಬೇಡ, ಒಂದು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡಿಕೊಂಡು ಬರ್ಕೊಳ್ತಾ ಇದ್ದೀನಿ ನಾನು. ಸುಮ್ಮನೆ ಲೈಟಾಗಿ ಬರ್ಕೊಳ್ತಾ ಇದ್ದೀನಿ, ಏನಕ್ಕಂದರೆ ಫಿನಿಶಿಂಗ್ ಚೆನ್ನಾಗಿ ಬರಲಿ ಅನ್ನೋದಕ್ಕೆ ಅಷ್ಟೇ. ಒಂದೊಂದು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇವರು ಸ್ಲೀವ್ಗೆ ಏನು ಡಿಸೈನ್ ನನಗೇನು ಬೇಡ, ಫ್ರಂಟು ಬ್ಯಾಕ್ ಅಷ್ಟೇ ಮಾಡಿಕೊಡಿ ಅಂತ ಹೇಳಿದರು ಇವರು. ಅದಕ್ಕೆ ಫ್ರಂಟು ಬ್ಯಾಕ್ ಅಷ್ಟೇ ಮಾಡ್ತಾಯಿದ್ದೀನಿ ನಾನು ಇವಾಗ ಇದನ್ನು ನೋಡಿ. ಮಾರ್ಕ್ ಎಲ್ಲ ಮಾಡಿಕೊಂಡು ಮುಕ್ಕಾಲು ಇಂಚಿಗೆಲ್ಲ ಮಾರ್ಕ್ ಮಾಡಿಕೊಂಡು ಕ್ಲೀನಾಗಿ ಡೈಮಂಡ್ ಶೇಪ್ ಥರ ಬರ್ಕೊಳ್ತಾ ಇದ್ದೀನಿ. ಇದು ಒಂದು ಗೋಲ್ಡ್ ಬರುತ್ತೆ, ಒಂದು ಯೆಲ್ಲೋ ಬರುತ್ತೆ, ಒಂದು ಗೋಲ್ಡ್ ಬರುತ್ತೆ, ಒಂದು ಯೆಲ್ಲೋ ಬರುತ್ತೆ, ಆ ಥರ ಬರುತ್ತೆ. ಇದು ತುಂಬ ಸಿಂಪಲ್ಲಾಗಿ ಚೆನ್ನಾಗಿತ್ತು. ಇದಕ್ಕೆ ಸ್ಟೋನ್ ಚೈನು ಬಾಲ್ ಚೈನು ಏನೂ ಇಲ್ಲ. ಇದು ನೋಡಿ, ಜಿಗ್ಜಾಗ್ ಟೈಪಲ್ಲಿ ಮಾಡ್ಕೊಂಡಿದ್ದೀನಿ ನಾನು. ಗೋಲ್ಡ್ ಕಲರಲ್ಲೇ ಮಾಡ್ಕೊಂಡಿದ್ದೀನಿ ನಾನು. ಮಾಡಿಕೊಂಡು ನಾನು ಒಂದು ಟ್ರಯಾಂಗಲ್ನ ಗೋಲ್ಡ್ ಕಲರಲ್ಲಿ ಫಿನಿಶ್ ಮಾಡ್ಕೊಳ್ತೀನಿ. ಹೆಂಗಿದ್ರು ನಾನು ಮೊದಲೇ ಗೋಲ್ಡ್ ಕಲರ್ ಹಾಕ್ಕೊಂಡಿದ್ನಲ್ವ, ಈ ಕೆಲಸನೂ ಅದರಲ್ಲೇ ಮುಗ್ದೋಗ್ಲಿ ಅಂದ್ಬಿಟ್ಟು ಅದನ್ನು ನಾನು ಫುಲ್ ಮಾಡ್ಕೊಳ್ತಾ ಇದ್ದೀನಿ. ನೀವು 0 ಇಂದ 2, 3, 4 ಗಂಟೆ ಹೋಗಿ ಫುಲ್ಲು ಮಾಡ್ಕೊಳ್ಬೋದು. ಇಲ್ಲ ನನಗೆ ಅಷ್ಟು ಇದು ಮಾಡೋಕ್ಕಾಗಲ್ಲ ಅನ್ನೋರು 2 ಹೋದ್ರೂ ಸಹ ಫುಲ್ ಮಾಡ್ಕೊಳ್ಬೋದು ಅದನ್ನು. ಮತ್ತು ಸ್ವಲ್ಪ ಅದು ಫುಲ್ ಮಾಡಿಕೊಂಡು ಅದು ಬ್ಲ್ಯಾಕು ಕೆಳಗಡೆ ಬಟ್ಟೆ ಕಾಣಬಾರ್ದು, ಆ ಥರ ಫಿಲಪ್ ಮಾಡ್ಕೊಳ್ಬೇಕು ಅದನ್ನು ನೋಡಿ. ಜಿಗ್ಜಾಗ್ ಟೈಪಲ್ಲಿ ಒಂದೊಂದಕ್ಕೆ
ಗೋಲ್ಡ್ ಕಲರು, ಒಂದು ಕಲರ್ ಯೆಲ್ಲೋ ಕಲರ್ ಥರ ಮಾಡ್ಕೊಳ್ತಾ ಇದ್ದೀನಿ. ಇದು ಅಂದರೆ ಇದನ್ನು ತುಂಬ ಅವರು ನನಗೆ ಅಂದರೆ ಇವತ್ತು ಒಂದು 3-4 ಗಂಟೆಗೆ ಏನೋ ತಂದುಕೊಟ್ರು ಅನಿಸುತ್ತೆ. ನಾನು ನಾಳೆ ಅಂದರೆ ಅವತ್ತು ಸಂಜೆನೇ ಮಾಡಿಬಿಟ್ಟೆ. ನಾನು ಏನಾದ್ರು ತುಂಬ ಅರ್ಜೆಂಟು ಅಂತ ಬಂದಾಗ ನಮಗೆ ಬಟ್ಟೆ ಹೊಲಿಯೋಕ್ಕೆ ಇಂಟ್ರೆಸ್ಟೇ ಬರಲ್ಲ. ಆದರೆ ಏನು ಮಾಡ್ತೀನಿ, ಈ ಥರ ಜಿಗ್ಜಾಗ್ ವರ್ಕಿಗೆ ಬಂದಾಗ ನಾನು ಫಸ್ಟು ಅದನ್ನು ಫಿನಿಷ್ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದರೆ ಅವರು ಸಂಜೆ ಇವತ್ತು ಕೊಟ್ಬಿಟ್ಟು ಇವತ್ತೊಂದು 4-5 ಗಂಟೆ ಕೊಟ್ಬಿಟ್ಟು ನನಗೆ ನಾಳೆ 4-5 ಗಂಟೆ ಕಸ್ಟಮರಿಗೆ ಬೇಕು ಅಂದಾಗ ಪಾಪ ಅವ್ರ ಕೆಲಸನೂ ಮಾಡಿ ಕೊಡಬೇಕಲ್ವಾ ಅಂದ್ಬಿಟ್ಟು ಏನು ಮಾಡಿದೆ, ನನ್ನ ಕೆಲಸ ಸ್ವಲ್ಪ ಅರ್ಜೆಂಟ್ ಇರೋದನ್ನ ಮಾಡಿಬಿಟ್ಟು ಸಂಜೆ ಮೇಲೆ ಕೂತ್ಕೊಂಡು ಮಾಡ್ಕೊಳ್ತೀನಿ. ನೋಡಿ, ಥ್ರೆಡ್ಡು ಈ ಕಲರು, ಅವರು ದಾರ ಸಹ ಇದು ಯಾಕೆ ಅಂತ ಹೇಳ್ಬಿಟ್ಟು ಹೋಗಿದ್ರು ಅವರು. ಯಾಕಂದರೆ ಕಸ್ಟಮರ್ಗೆ ನಾವೇ ದಾರ ಫಸ್ಟು ಅವರು ಸೀರೆ ಕೊಡಲ್ವಲ್ಲ, ಆ ಸೀರೆ ಏನಾದ್ರು ತಂದಾಗ ನಾನು ಅವರು ದಾರ ಥರ ಇಸ್ಕೊಂಡ್ಬಿಟ್ಟು ಮ್ಯಾಚ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇಲ್ಲ ಅವರು ಫೋನಲ್ಲಿ ಫೋಟೋ ಕಳಿಸೋದು, ಇಲ್ಲ ಈ ಕಲರ್ ಮಾಡೋದು, ಫೋನಲ್ಲಿ ಡಾರ್ಕ್ ಕಲರು ಲೈಟ್ ಕಲರು ಬಂದ್ಬಿಡುತ್ತೆ ಕಲರ್ಸುಗಳು. ಅದಕ್ಕೆ ಡೈರೆಕ್ಟಾಗಿ ನಾವು ಏನಾದರೂ ಸೀರೆ ಕೊಟ್ಟು ನೋಡಿದಾಗ ಹೆಂಗಿದ್ರು ದಾರ ಅಂಗಡಿಯಲ್ಲಿ ಇರುತ್ತಲ್ವ, ಅದನ್ನು ತೊಗೊಂಡು ಇಟ್ಕೊಂಡ್ಬಿಡ್ತೀನಿ ನಾನು. ನೋಡಿ, ಇವಾಗೆಲ್ಲನೂ ಒಂದು ಗೋಲ್ಡ್ ಕಲರೆಲ್ಲ ಮಾಡಿದ್ದೆ. ಈಗ ಇನ್ನೊಂದನ್ನೆಲ್ಲನೂ ಡೈಮಂಡ್ ಶೇಪಲ್ಲೆಲ್ಲನೂ ಫುಲ್ಲು ಫಿಲಪ್ ಮಾಡ್ತಾಯಿದ್ದೀನಿ. ಅದನ್ನು ಫುಲ್ಲು ಫಿಲಪ್ ಮಾಡಿ ಕ್ಲಿಯರ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಡಿಸೈನ್ಸ್ಗಳನ್ನ ಸಿಂಪಲ್ ಡಿಸೈನ್ಗಳನ್ನ ಮಾಡ್ತಾ ಹೋಗಿ, ಇದು ಏನು ಹೊಸ್ದಾಗಿ ಕಲಿತಿರೋರು ಆರಾಮಾಗಿ ಮಾಡ್ಬೋದು. ಇದಕ್ಕೆ ನಮಗೆ ನಾವು ನೆಕ್ಸ್ಟು ಯಾವುದಾದ್ರು ಬೇರೆ ಬಟ್ಟೆಯಲ್ಲಿ ಮಾಡ್ತೀನಿ ಅಂದ್ರೂ ಸ್ಟೋನ್ ಚೈನು ಬಾಲ್ ಚೈನು ಫಸ್ಟು ಎಡೆ ಸ್ಟಿಚಿಂಗ್ ಥರ ಹಾಕ್ಕೊಂಡ್ಬಿಟ್ಟು ಗೋಲ್ಡ್ ಕಲರಲ್ಲಿ ಸ್ಟೋನ್ ಚೈನು ಬಾಲ್ ಚೈನು ಸ್ಟೋನ್ ಚೈನು ಹಾಕ್ಕೊಂಡು ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಒಂದು ಸೈಡು ಬಾಲ್ ಚೈನು, ಒಂದು ಸೈಡು ಸ್ಯಾರಿ ಯಾವ ಕಲರ್ ಇದೆ ಆ ಕಲರಲ್ಲಿ ಪೈಪಿಂಗ್ ಥ್ರೆಡ್ ಹಾಕಿ ಕಲರ್ ಫಿಲ್ಲಪ್ ಮಾಡಿ ಆಮೇಲೆ ತಿರ್ಗಾ ಬಾಲ್ ಚೈನ್ ಹಾಕಿ ಆ ಥರನೂ ಫಿಲ್ಲಪ್ ಮಾಡ್ಕೊಳ್ಬೋದು. ಅದು ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಸಿಂಪಲ್ಲಾಗಿ ಅವ್ರು ಜಾಸ್ತಿ ಗ್ರ್ಯಾಂಡೇನು ಇಷ್ಟಪಡಲ್ಲ, ಸಿಂಪಲ್ಲಾಗಿ ಇರಲಿ ಅಂತ ಅವರು ಹೇಳಿದರು. ಅದಕ್ಕೆ ಅವ್ರು ತೋರಿಸಿದ ಡಿಸೈನ್ನೇ ಹೀಗೆ ಇತ್ತು. ನಾನು ಅದು ಸಹನೇ ಮಾಡ್ತಾಯಿದ್ದೀನಿ. ನೋಡಿ, ಇದು ಆರೆಂಜ್ ಕಲರ್ ಎಲ್ಲ ಎಲ್ಲೋ ಕಲರಲ್ಲಿ ಸ್ವಲ್ಪ ಕಲರ್ ಡಾರ್ಕ್ ಕಲರಲ್ಲೇ ನೋಡಿ, ಇದು ಎಲ್ಲ ಫಿಲ್ಲಪ್ ಮಾಡ್ಕೊಳ್ತಾ ಇದ್ದೀನಿ. ಈ ಫ್ರೇಮ್ ಸೈಜ್ ಬಂದು ನಾನು 12 ಇಂಚ್ ತೊಗೊಂಡಿದ್ದೀನಿ. ಇದು ದೊಡ್ಡದು ತೊಗೊಳ್ಬೋದು, ದೊಡ್ಡದು ತೊಗೊಂಡ್ರೆ ತುಂಬ ಅಗಲ ಆಗಿಬಿಡುತ್ತೆ. ನೋಡಿ, ಫುಲ್ಲು ರೆಡಿ ಆದಮೇಲೆ ನೋಡಿ ಈ ಥರ ಬಂದಿದೆ ಡಿಸೈನ್. ಇದು ಸ್ಟಾರ್ಟಿಂಗಲ್ಲಿ ಗೋಲ್ಡ್ ಹಾಕಿದ್ಮೇಲೆ ಎಲ್ಲೋ ಕಲರ್ ಡಾಟ್ ಇಟ್ಟಿದ್ದೀನಿ ನಾನು. ಇವಾಗ ಇದನ್ನು ಫುಲ್ಲು ರೆಡಿ ಆಯ್ತು. ಇದು ಸೈಡ್ ಅವರೇ ಹೊಲ್ಕೊಳ್ತಾರೆ. ನಾನು ಡಿಸೈನ ತೋರಿಸ್ತಾ ಇದ್ದೀನಿ ನಾನು ಯಾವ ಥರ ಮಾಡಿದ್ದೀನಿ ಅದನ್ನು. ಬ್ಲ್ಯಾಕ್ ಕಲರ್ ಮೇಲೆ ಗೋಲ್ಡ್ ಕಲರು ಯೆಲ್ಲೋ ಕಲರು ಜಿಗ್ಜಾಗ್ ಟೈಪಲ್ಲಿ ಡಿಸೈನ್ ಮಾಡಿದ್ದೀನಿ. ಥ್ಯಾಂಕ್ ಯು.